ಇವತ್ತು ಆರೋಗ್ಯವನ್ನು ಇವತ್ತು ಖಾಸಗಿದವರಿಗೆ ಮಾರಾಟ ಮಾಡಿದರೆ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಸ್ವತಂತ್ರಕ್ಕಾಗಿ ಯಾವ ರೀತಿ ಹೋರಾಟ ಮಾಡ್ತಿದ್ರೋ ಅದೇ ರೀತಿ ನಾವು ಆರೋಗ್ಯಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರೆ ಇಲ್ಲದ ಮನೆಗಳಿಲ್ಲ. PSCಗಳಲ್ಲಿ ಏನು ಅಂತಂದರೆ ಬೆಳಿಗ್ಗೆ 10ರಿಂದ 4 ಗಂಟೆವರೆಗೂ ಓಪನ್ ಇರುತ್ತೆ. ದುಡಿಯೋಂಥ ಜನರು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ ಬರೋದೇ 6 ಗಂಟೆಗೆ. ಆ ಟೈಮಲ್ಲಿ ನಾವು ಎಲ್ಲಿಗೆ ಆಸ್ಪತ್ರೆಗೆ ಹೋಗಬೇಕು? ಖಾಸಗಿಗೆ ಹೋಗಬೇಕಾಗುತ್ತೆ. ನಮ್ಮ ಕೋಲಾರದಲ್ಲಿ ಆಗ್ಬೋದು, ಬೇರೆ ಕಡೆ ಎಲ್ಲ ಕಡೆನೂ ಯಾರೂ PPPನ ಒಪ್ಪೋದಿಲ್ಲ. ಆರೋಗ್ಯ ತಪ್ಪದಾಗ ಗುಳಿಗೆ ತಗೋತೇವೆ. ಆದ್ರೆ ಇವತ್ತು ಸರ್ಕಾರಕ್ಕೆ ಆರೋಗ್ಯ ತಪ್ಪದ, ಅದನ್ನು ಸರಿಪಡಿಸ್ಬೇಕಾದ್ರೆ ನಮ್ಮ ಹೋರಾಟನೇ ಅದಕ್ಕೆ ಮೂಲ ಒಂದು ಮಂತ್ರ ಆಗಬೇಕಾಗಿದೆ. ಸರ್ ಒಬ್ಬರು ಬಿಜಾಪುರದವ್ರು ಹೇಳ್ತಿದ್ರು, ಕನಕಪುರ ಒಂದೇ ತಾಲೂಕಿಗೆ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡವ್ರೆ ಅಂತ. ಆದರೆ ರಾಮನಗರ ಜಿಲ್ಲೆ ಬೆಂಗಳೂರಿಗೆ ತುಂಬ ಹತ್ತಿರವಾದಂಥದ್ದು. ಎಲ್ಲರೂ ಅಂದ್ಕೊಂಡಿರ್ಬೋದು ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ, ಒಳ್ಳೆ ಹೆಲ್ತು ಫೆಸಿಲಿಟೀಸ್ ಜಾಸ್ತಿ ಇರ್ತದೆ ಅಂತ. ನಮಗೆ ಯಾಕಾರ ಬೆಂಗಳೂರು ಹತ್ರ ಇದ್ದತ್ತೋ ಅನ್ನುವಂಥ ಜಿಗುಪ್ಸೆ ಬಂದದೆ. ಎಲ್ಲ ಪೇಷೆಂಟು ಮತ್ತು ಏನು ಅನಾರೋಗ್ಯಕ್ಕೆ ತುತ್ತಾಯ್ತಾರೆ ಅವ್ರಿಗೆ ಒಂದು ತಲೆನೋವು ಬರಲಿ, ಒಂದು ಸಣ್ಣ ಆಕ್ಸಿಡೆಂಟ್ ಆಗಲಿ, ಒಂದು ಚಿಕ್ಕದಾದಂಥ ಪೆಟ್ಟಾದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಸೀದಾ ನೀವು ಬೆಂಗಳೂರಿಗೆ ಹೋಗಿ, ಇಲ್ಲ ಮಂಡ್ಯ ಹೋಗಿ, ಇಲ್ಲ ಕನಕಪುರಕ್ಕೆ ಹೋದರೆ ದಯಾನಂದ ಸಾಗರ್ಗೆ ಹೋಗಿ ಅಂತ. ನೆನ್ನೆ ಒಂದು ಗ್ರೂಪ್ಗೆ ಒಂದು ವಿಡಿಯೋ ಹಾಕಿದೆ. ಆ ದಯಾನಂದ ಸಾಗರ್ ಎಂಬ ಒಂದು ಹಾಸ್ಪಿಟ್ಲಲ್ಲಿ ಏನಾಯ್ತದೆ ಅಂತಂದರೆ, ಆ ಹಾಸ್ಪಿಟ್ಲಿಗೆ ಹೋದಂಥವ್ರು ಟ್ರೀಟ್ಮೆಂಟ್ ಆಗಿ ಕ್ಯೂರ್ ಆಗಿ ಬಂದಿರತಕ್ಕಂಥವ್ರು ಕಮ್ಮಿ ಜನ, ಅಲ್ಲಿ ಸತ್ತಿರೋರೇ ಹೆಚ್ಚಿಗೆ ಜನ. ಒಂದು ಅಪೆಂಡೆನ್ಸ್ ಅಂತ ಅಂದ್ಬಿಟ್ಟು ಒಂದು ಚೆನ್ನಾಗಿರುವಂಥ ವ್ಯಕ್ತಿ ಆಪ್ರೇಷನ್ಗೆ ಅಂತ ಹೋದರೆ ಬೆಳಗ್ಗೆ ಅಡ್ಮಿಂಟ್ ಆಗೋನು ಸಾಯಂಕಾಲ 5 ಗಂಟೆಗೆ ಅವರು ಡೆತ್ ಆಗವ್ರೆ. ನೆನ್ನೆ ಒಂದು ಏನೋ ಅವ್ರಿಗೆ ಸುಸ್ತಾಯಿತು ಅಂದ್ಬಿಟ್ಟು ಒಬ್ಬರು ಮಹಿಳೆ ಹೋಗಿ ಅಡ್ಮಿಂಟ್ ಆಗವ್ರೆ. ಬೆಳಗ್ಗೆ 11 ಗಂಟೆಗೆ ಅವ್ರು ಹೋಗಿ ಅಡ್ಮಿಂಟ್ ಆದರೆ ಪುನಃ 4 ಗಂಟೆಗೆ ಅವರು ಡೆತ್ ಆಗವ್ರೆ. 4 ಗಂಟೆ ತನಕ ಅವ್ರನ್ನ ಏನಾಗದೆ ಅಂತ ಅಂದ್ಬಿಟ್ಟು ಆಸ್ಪತ್ರೆಯಲ್ಲಿ ಅವ್ರನ್ನ ಸರಿಯಾಗಿ ಚಿಕಿತ್ಸೆನೂ ಕೊಡಲಿಲ್ಲ, ಅವ್ರಿಗೆ ತಪಾಸಣೆಯನ್ನು ನಡೆಸಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಏನಾಗದೆ ಅಂದರೆ, ಈ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಮಿಷನ್ ಸೆಂಟ್ರನ್ನು ಈ ಭ್ರೂಣ ಹತ್ಯೆ ಪತ್ತೆ ಮಾಡಿದ್ರು. ಈಗ ಅವ್ರು ಹಾಡಲ್ಲಿ ಹೇಳ್ತಿದ್ರು ನಮ್ಮ ಕಲಾ ತಂಡದವರು, ಅವರು ಮೂಗಿಗೆ ನೆಗಡಿ ಬಂದರೆ ಮೂಗನ್ನೇ ಕೂದಾಕ್ತಂಗೆ ಅಂತ ಅಂದ್ಬಿಟ್ಟು. ಹಾಗೆ ಇವರು ಸ್ಕ್ಯಾನಿಂಗಲ್ಲಿ ಒಂದು ಭ್ರೂಣ ಪತ್ತೆ ಮಾಡ್ತವ್ರೆ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಸೆಂಟ್ರನ್ನೇ ಕ್ಲೋಸ್ ಮಾಡಿಬಿಟ್ಟವ್ರೆ. ಈ ಥರನಾದಂಥ ಸಮಸ್ಯೆಗಳು ತುಂಬ ಇದೆ. ನೀವು ಅಂದ್ಕೊಂಡಿರ್ಬೋದು ರಾಮನಗರ ಹತ್ರ ಅದೇ ಇವ್ರಿಗೆ ಎಲ್ಲ ಅನುಕೂಲ ಇರ್ಬೋದು ಅಂತ. ಆ ಹತ್ರ ಇರೋದಕ್ಕೆ ಹೆಚ್ಚಿಗೆ ಜನ ಅನಾರೋಗ್ಯದಿಂದ ಸಾಯ್ತವ್ರೆ. ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಇದು ವಾಸೆ ಆಗದಂಥ ಕಾಯಿಲೆ. ಈ ಒಂದು ಸರ್ಕಾರ ಮೊದಲೇ ಹೇಳ್ದಂಗೆ ದಪ್ಪ ಚರ್ಮದ ಸರ್ಕಾರ. ಹಿಂದೆ ಒಂದು ಸ್ವತಂತ್ರಕ್ಕಾಗಿ ಯಾವ ರೀತಿ ಹೋರಾಟ ಮಾಡ್ತಿದ್ರೋ ಅದೇ ರೀತಿ ನಾವು ಆರೋಗ್ಯಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರೆ ಇಲ್ಲದ ಮನೆಗಳಿಲ್ಲ, ಮಾತ್ರೆ ಇಲ್ಲದಂಥ ಮನೆಗಳೇ ಇಲ್ಲ. ಎಲ್ಲರ ಮನೆಯಲ್ಲೂ ಖಡಾಖಂಡಿತವಾಗಿ ಮಾತ್ರೆ ಇದೆ. ಎಲ್ಲರಿಗೂ 25 ವರ್ಷ 30 ವರ್ಷಕ್ಕೆ ಶುಗರ್ ಬರುವಂಥ ಕಾಲ ಇದು. ಫಿಲ್ಟ್ರ್ ನೀರು ಕುಡಿದ್ರೂ ನಮಗೆ ಕಾಯಿಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಏನು ಜಾಥವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಅತ್ಯಮೂಲ್ಯ. ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಮೂಲ್ಯವಾದಂಥ ಒಂದು ಸಂದೇಶ. ನಾವು ಇಷ್ಟು ಜನ ಅಲ್ಲ, ಇಡೀ ಕರ್ನಾಟಕದ ಪ್ರತಿ ಮನೆಯ ಪ್ರತಿ ಸದಸ್ಯನೂ ಭಾಗಬೇಕಾದಂಥ ಒಂದು ಸಂದರ್ಭ ಇದು. ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಾಗಿರಬೇಕು ಅಂತಂದರೆ ನಾವು ಈಗಲಿಂದಲೇ ಹೋರಾಟವನ್ನು ಆರಂಭಿಸಬೇಕಾಗಿದೆ. ಇದು ಬಹಳ ಮುಖ್ಯ. ಒಂದು ಆದಿವಾಸಿ ಹಾಡಿಗಳಲ್ಲಿ ಪ್ರತಿ 3 ತಿಂಗಳಿಗೊಂದ್ಸರಿ ಆದರೂ ಅವರ ಆರೋಗ್ಯ ತಪಾಸಣೆಯನ್ನು ಸರ್ಕಾರದಿಂದ ಉಚಿತವಾಗಿ ಮಾಡಬೇಕು ಅಂತ ಅನ್ನೋದನ್ನ ಒಂದು ಅಜೆಂಡಾ ಸೇರಿಸ್ಕೋಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆದಿವಾಸಿಗಳ ಜನಸಂಖ್ಯೆ ಕಮ್ಮಿ ಆಯ್ತದೆ ಅಂದರೆ ಅವರು ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ. ಬಲಿಯಾಗೋದ್ರ ಜೊತೆಗೆ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಅವ್ರೇನಾಯ್ತಾರೆ, ಸಾವುಗೀಡುವಂಥ ಸಂದರ್ಭಗಳು ಹೆಚ್ಚಾಗ್ತವೆ ಮತ್ತು ಹೆಚ್ಚು ಅನಾರೋಗ್ಯದ ಜನಸಂಖ್ಯೆ ಜಾಸ್ತಿ ಆಯ್ತದೆ. ದಯವಿಟ್ಟು ಸೇರಿಸ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಸಮಸ್ಯೆಗಳು ಅಂತಂದರೆ ಆಸ್ಪತ್ರೆ ಆಗಿರ್ಬೋದು, PSCನಲ್ಲಾಗಿರ್ಬೋದು ಸಮಸ್ಯೆಗಳು ಹಾಗೇ ಇದೆ. ಉಚಿತವಾಗಿ ಮೆಡಿಷನ್ ಸಿಗ್ತಿಲ್ಲ, ಗುಣಮಟ್ಟದ ಮೆಡಿಷನ್ ಸಿಗ್ತಿಲ್ಲ. ಅದ್ರ ಜೊತೆಗೆ PSCಗಳಲ್ಲಿ ಏನು ಅಂತಂದರೆ ಬೆಳಿಗ್ಗೆ 10ರಿಂದ 4 ಗಂಟೆವರೆಗೂ ಓಪನ್ ಇರುತ್ತೆ. ನಾವೆಲ್ಲ ಏನೋ ದುಡಿಯೋಂಥ ಜನರು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ ಬರೋದೇ 6 ಗಂಟೆಗೆ. ಇನ್ ಕೇಸ್ ಏನಾದರೂ ಹುಷಾರು ತಪ್ತೀವಿ, ಯಾವಾಗ ಹೆಂಗೆ ಹುಷಾರು ತಪ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಎಲ್ಲಿಗೆ ಆಸ್ಪತ್ರೆಗೆ ಹೋಗಬೇಕು? ಖಾಸಗಿಗೆ ಹೋಗಬೇಕಾಗುತ್ತೆ. ಸೊ ಸರ್ಕಾರಿ ಆಸ್ಪತ್ರೆ ಮತ್ತು PSCಗಳು ಇರೋದ್ರಿಂದ ಸಮಯದ ಬದಲಾವಣೆ ಒಂಚೂರು ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಎಸ್ಪೆಷಲಿ ಹೇಳೋದಾದರೆ
ಆಸ್ಪತ್ರೆಗಳು ರೋಗ ಬಂದ ತಕ್ಷಣ ಚಿಕಿತ್ಸೆ ಕೊಡೋಕ್ಕೆ ಹೇಗಿದೆಯೋ ರೋಗವನ್ನು ತಡೆಗಟ್ಟಕ್ಕೂ ಕೂಡ ಇರೋವಂಥದ್ದು. ಆದರೆ ಆಸ್ಪತ್ರೆಗೆ ಹೋಗಿ PSCಗೆ ಹೋಗಿ ರೋಗ ಬರ್ಸ್ಕೊಂಡು ಬರ್ತಾ ಇದ್ದೀವಿ. ಏಕೆಂದರೆ ಪ್ರತಿ ಆಸ್ಪತ್ರೆ ಮತ್ತು ಪ್ರತಿ PSCನಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಚೆನ್ನಾಗಿಲ್ಲ. ಏಕೆಂದರೆ ಗರ್ಭಿಣಿ, ಬಾಣಂತಿಯರು, ವಯಸ್ಸಾದವರು, ಮಹಿಳೆಯರು ಎಲ್ಲರೂ ಕೂಡ ಹೋಗ್ತಾರೆ. ಟಾಯ್ಲೆಟ್ ನೋಡಿ ಹೋಗೋಕ್ಕಾಗದೆ ಆಚೆ ಬರ್ತಿದ್ದಾರೆ. ಏಕೆಂದರೆ ಯೂರಿನ್ ಟೆಸ್ಟ್ ಇದೆಲ್ಲ ಮಾಡಿಸ್ಬೇಕಾಗುತ್ತೆ. ಹಿಂಗಿದ್ದಾಗ ಆಸ್ಪತ್ರೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸೋವಂಥದ್ದೇ ಅನಾರೋಗ್ಯಕ್ಕೆ ದೂಡಲ್ಪಟ್ಟಾಗ ಎಲ್ಲಿ ಹೋಗಿ ನಾವು ನ್ಯಾಯವನ್ನು ಕೇಳಬೇಕಾಗುತ್ತೆ. ಇದು ಕೂಡ ತುಂಬ ಮುಖ್ಯ ಆಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಆಸ್ಪತ್ರೆಗಳಲ್ಲಿ ಮತ್ತು PSCಗಳಲ್ಲಿ ಸರಿಯಾಗಿ ಸ್ವಚ್ಛತೆ ಬಗ್ಗೆ ಕೂಡ ಗಮನ ಕೊಡಬೇಕು. ಸಿಬ್ಬಂದಿಗಳು ಯಾವುದೇ ಪೇಷಂಟ್ ಹೋದರೂ ಕೂಡ ಅನಗತ್ಯವಾಗಿ ಅವ್ರಿಗೆ ಬೈದೇನೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಡೋದ್ರ ಜೊತೆಗೆ ಸರಿಯಾಗಿ ಆರೈಕೆ ಕೂಡ ಮಾಡಬೇಕು ಅನ್ನೋದು ನಾನು ಈ ಮೂಲಕ ಕೇಳ್ಕೊತಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ನಮ್ಮ ಕೋಲಾರದಲ್ಲಿ ಆಗ್ಬೋದು, ಬೇರೆ ಕಡೆ ಎಲ್ಲ ಕಡೆನೂ ಯಾರೂ PPPನ ಒಪ್ಪೋದಿಲ್ಲ. ನಾವೇನಾದರೂ ಒಪ್ಪದೆ ಎಲ್ಲಾದರೂ ಒಂದು ಜಿಲ್ಲೆಯಲ್ಲಿ ಕೂಡ ಈ ಥರ ಏನಾದರೂ ಮಾಡೋಕ್ಕೆ ಹೋದರೆ, ಖಾಸಗೀಕರಣ ಮಾಡೋಕ್ಕೆ ಹೋದರೆ, ನಾವು ಕೋಲಾರದಲ್ಲಿ ಎಲ್ಲ ಸಂಘಟನೆಗಳು ಹೇಳಿದ್ದಾರೆ, ಈ ಒಂದು ಜಾಥಾ ಆದಮೇಲೆ ಮತ್ತು ಬಜೆಟ್ನಲ್ಲಿ ಮನ್ನಣೆ ಮಾಡಬೇಕು. ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು, ಸರ್ಕಾರದೇ ಮಾಡ್ತೀವಿ ಅಂತ. ಅವರೇನಾದರೂ ಮಾಡಲಿಲ್ಲ ಅಂದರೆ ನಾವು ನಿರಂತರವಾಗಿ ಧರಣಿಯನ್ನು ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ನಾವು ಒಂದು ಸ್ಥಳವನ್ನು ನಿಗದಿಪಡಿಸಿದ್ದೀವಿ. ಅಲ್ಲಿ ಟೆಂಟ್ ಹಾಕ್ಕೊಂಡು ಎಲ್ಲ ಸಂಘಟನೆಗಳು, ಅಂದರೆ ಎಷ್ಟು 35-40 ಸಂಘಟನೆಗಳು, ಮತ್ತು ಸಂಘಟನೆ ಇಲ್ಲದೇ ಇರತಕ್ಕಂಥವ್ರು ಕೂಡ, ಕನ್ನಡ ಪರ ಸಂಘಟನೆಗಳಕ್ಕೆ ಬೇರೆ ಬೇರೆ ಸಂಘಟನೆ ಇಲ್ಲದೇ ಇರೋರು ಕೂಡ ನಮಗೆ ನೀವು ಮಾಡ್ತಾ ಇರೋ ಸರಿ, ಯಾರೂ ಸಹ ನಮ್ಮನ್ನು ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಕೆಲವರೆಲ್ಲ ನೀವು ಮಾಡ್ತಾರ ತಪ್ಪು, ಅದು ತಪ್ಪು, ಇದು ತಪ್ಪು ಅಂತ ಹೇಳ್ತಾರೆ. ಆದರೆ ನಾವು ಆರೋಗ್ಯದ ವಿಚಾರದಲ್ಲಿ ಮಾಡಿದಾಗ ಯಾರೂ ಸಹ ನಮಗೆ ನೀವು ಇದು ಮಾಡ್ತಾರೋ ತಪ್ಪು ಅಂತ ಹೇಳಲಿಲ್ಲ. ಎಸ್, ಇದು ರಾಜಕೀಯೇತರವಾಗಿ, ರಾಜಕೀಯ ಯಾವುದೇ ಸರ್ಕಾರದಲ್ಲ, BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಅಲ್ಲ, ಇಲ್ಲಿ ಒಟ್ಟಾರೆ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀವು ಮಾಡಬಹುದು ಅಂತೇಳಿ ಅವ್ರಿಗೆಲ್ಲ ನಮ್ಮ ಕೈ ಜೋಡಿಸಿದ್ದಾರೆ. ಒಂದು ಸರಿ ಕೈ ಜೋಡಿಸಿರ್ತಕ್ಕಂಥ ಕೋಲಾರದಲ್ಲಿ ಕೈ ಜೋಡಿಸಿರ್ತಕ್ಕಂಥ ಎಲ್ರಿಗೂ ಒಂದು ಸರಿ ಜೋರ ಚಪ್ಪಾಳೆಯನ್ನು ಕೊಡಿ. ಹಾಗೆ ನಾವು ಅವರೇನಾದರೂ ಬಜೆಟ್ನಲ್ಲಿ ಏನಾದರೂ ಮನ್ನಣೆ ಮಾಡಲಿಲ್ಲ ಅಂದರೆ ನಾವು ಧರಣಿ ಎಷ್ಟು ದಿವಸ ಆಗ 365 ವರ್ಷಕ್ಕೆ 365 ದಿನ, 365 ದಿನ ಕೂಡ ಸಹ ನಾವು ಧರಣಿಗೆ ಕುಂತ್ಕೊಳ್ತೀವಿ. ಯಾವುದೇ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಖಾಸಗಿ ಸಹಭಾಗಿತ್ವ ಅಂತಕ್ಕಂಥದ್ದು ಒಂದು ರೋಗ ಅಂಟುಕೊಂಡಿದೆ. ಯಾವುದೇ ಒಂದು ವಲಯದಲ್ಲಿ ಕೂಡ ಸರ್ಕಾರಗಳು PPP ಮಾಡಲ್ ತರಲಿಕ್ಕೆ ಹೊಂಟಿರೋದು ಇದು ದೇಶದ ಒಂದು ದೊಡ್ಡ ದುರಂತ. ಇದು ಇಂದಿನ ದಿನಮಾನಗಳಲ್ಲಿ ಹೋರಾಟವೇ ಅನಿವಾರ್ಯ ಆಗ್ಯದ. ಎಲ್ಲವೂ ಹೋರಾಟ ಮಾಡಿನೇ ನಾವು ನ್ಯಾಯ ಪಡ್ಕೊಳ್ಳೋದಾದರೆ ಸರ್ಕಾರಗಳು ಯಾಕೆ ಬೇಕು? ಎಲ್ಲವೂ ಖಾಸಗೀಕರಣ ಮಾಡೋದಾದರೆ ಸರ್ಕಾರನೂ ಕೂಡ PPP ಮಾದರಿ ಸರ್ಕಾರ ಮಾಡಿಬಿಡ್ರಿ ಅಂತಕ್ಕಂಥದ್ದು ನಾವು ಮುಖ್ಯಮಂತ್ರಿ ಜೊತೆ ಮೊನ್ನೆ ಮಾತನಾಡೋದು ಹೇಳಿದೆವು. ಎಲ್ಲವೂ ಖಾಸಗೀಕರಣ ಮಾಡೋದಾದರೆ ನಿಮ್ಮದೇನು ಕೆಲಸ? ಜನಪ್ರತಿನಿಧಿಗಳದು ನಿಮಗೆ ಆಡಳಿತ ಮಾಡೋಕ್ಕಾಗೋದಿಲ್ಲ. ಹೇಗೆ ಖಾಸಗಿ ಸಹಭಾಗಿತ್ವ ಮಾಡೋದಾದರೆ ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲೋ ಹೇಗೆ? ಯಾಕೆ ಹಣಕ್ಕೆ ನೀವು ಖಾಸಗಿ ಸಹಭಾಗಿತ್ವ ಮಾಡ್ತಾರೆ ಅಂದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಇದು ಒಟ್ಟಾರೆ ಸರ್ಕಾರಗಳು ದಿವಾಳಿ ಅಂಚಿನಲ್ಲಿ ಬಂದಿದೆ ಅಂತ ಅರ್ಥ. ಇದು ಇವತ್ತು ಆರೋಗ್ಯವನ್ನು ಇವತ್ತು ಖಾಸಗಿದವರಿಗೆ ಮಾರಾಟ ಮಾಡಿದರೆ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಆರೋಗ್ಯ ತಪ್ಪದಾಗ ಗುಳಿಗೆ ತಗೋತೇವೆ, ಆದ್ರೆ ಇವತ್ತು ಸರ್ಕಾರಕ್ಕೆ ಆರೋಗ್ಯ ತಪ್ಪದ, ಅದನ್ನು ಸರಿಪಡಿಸ್ಬೇಕಾದ್ರೆ ನಮ್ಮ ಹೋರಾಟನೇ ಅದಕ್ಕೆ ಮೂಲ ಒಂದು ಮಂತ್ರ ಆಗಬೇಕಾಗಿದೆ.
ಇಡೀ ರಾಜ್ಯ ಸರ್ಕಾರ ಅಲ್ಲ, ಇಡೀ ದೇಶದಲ್ಲಿ ವಿಜಯಪುರ ಜಿಲ್ಲೆಯ ಹೋರಾಟ ಒಂದು ಮಾದರಿಯಾಗಿ ಹೋರಾಟವನ್ನು ನಾವು ಮಾಡಿ ತೋರಿಸಿದ್ದೇವೆ. ಜೈಲಿಯೂ ಕೂಡ ಹೋಲಿಕೆ ಸಿದ್ಧತೆ ಹೇಳಿ ಕೇಳಿ ನಾವು ಜೈಲಿಗೆ 14 ದಿವಸ ಎದಕ್ಕೂ ನಾವು ಬಗ್ಲಿಲ್ಲ, ಜಗ್ಲಿಲ್ಲ. ಸಾಕಷ್ಟು ಹಣವನ್ನು ಕೊಡ್ತೇವೆ ತಿಳಿದ್ರು ಕೂಡ ನಾವು ಅದಕ್ಕೆ ಬಗ್ಗದೆ ಹೋರಾಟವನ್ನು ಮಾಡಿ ಇವತ್ತಿನ ದಿವಸ ವಿಜಯಪುರ ಅಷ್ಟೇ ಅಲ್ಲ, ರಾಜ್ಯದ 11 ಜಿಲ್ಲೆಗಳಲ್ಲಿ ಕೂಡ ಸರ್ಕಾರದ ಒತ್ತಿದ ಮೇಲೆ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ, PPP ಮಾಡಲ್ನ ಕೈ ಬಿಡ್ತೇವೆ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಮುಂದಿನ ದಿನಮಾನಗಳಲ್ಲಿ ಕೂಡ ಇಡೀ ರಾಜ್ಯದ ಎಲ್ಲರೂ ಒಕ್ಕಟ್ಟಾಗಿ ಏನು ಖಾಸಗಿ ಭೂತ, ಖಾಸಗಿ ರೋಗ ಏನು ಪಡ್ಕೊಂಡಿದೆ ರಾಜ್ಯ ಸರ್ಕಾರಕ್ಕೆ, ಇದನ್ನು ನಮ್ಮ ದೇಶದಿಂದಲೇ ಹೊಡೆದೊಡಿಸುವಂಥ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಡುತ್ತ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಕೋಟಿ ಶರಣಾರ್ಥಿಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.